ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಪೇಪರ್ ಲೀಕ್ ತಡೆಗೆ ಕೇಂದ್ರದಿಂದ ಕಠಿಣ ಕಾನೂನು ಕ್ರಮ. ಲೋಕಸಭೆಯಲ್ಲಿ ಇಂದು ಪೇಪರ್ ಲೀಕ್ ಬಗ್ಗೆ ಚರ್ಚೆಯನ್ನ ಮಾಡಲಿದ್ದಾರೆ. ಸುಮಾರು 8 ಗಂಟೆಗಳ ಕಾಲ ಬಿಲ್ ಬಗ್ಗೆ ಚರ್ಚೆಯಾಗುವ ಸಾಧ್ಯತೆ ಇದೆ. ಲೋಕಸಭೆಯಲ್ಲಿ ಇಂದು ಪೇಪರ್ ಲೀಕ್ ಬಗ್ಗೆ 8 ಗಂಟೆಗಳ ಕಾಲ ಬಿಲ್ ಬಗ್ಗೆ ಚರ್ಚೆಯಾಗುವ ಸಾಧ್ಯತೆ ಇದೆ. ಯುವ ಸಂಸದರಿಗೆ ಚರ್ಚೆಗೆ ಅವಕಾಶವನ್ನ ಕೊಡಲಿರುವ ಸ್ಪೀಕರ್, ಬಿಲ್ ಬಗ್ಗೆ ಚರ್ಚೆಗೆ ಸಂಸದ ತೇಜಸ್ವಿ ಸೂರ್ಯಗೂ ಅವಕಾಶ ಸಿಗಲಿದೆ. ಇನ್ನು ವಿದ್ಯಾರ್ಥಿಗಳ ಪ್ರತಿಭಟನೆ ಬೆನ್ನಲ್ಲೇ ಕಠಿಣ ಕಾನೂನು ತಂದಿರುವ ಕೇಂದ್ರ ಸರ್ಕಾರ ಸಂಪೂರ್ಣ ಚರ್ಚೆಯ ಬಳಿಕ ಬಿಲ್ ಮಂಡನೆಗೆ ಕೇಂದ್ರದ ಸಿದ್ಧತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈಗಾಗಲೇ ಒಂದ್ ಕಡೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣದ ವಿರುದ್ಧ ಕೇಂದ್ರ ಸರ್ಕಾರ ಭಾರಿ ಈಗ ಆಡಳಿತಾತ್ಮಕ ಹಾಗೂ ಕಾನೂನು ಕ್ರಮಗಳನ್ನ ಕೈಗೊಂಡಿರುವಂತದ್ದು. ಇಡೀ ದೇಶದಾದ್ಯಂತ ವಿದ್ಯಾರ್ಥಿಗಳ ತೀವ್ರ ಪ್ರತಿಭಟನೆ ಹಾಗೂ ವಿರೋಧ ಪಕ್ಷಗಳ ಒತ್ತಡದ ಹಿನ್ನೆಲೆಯಲ್ಲಿ ಕೇಂದ್ರವು ಈಗ ಹಲವು ಕಠಿಣ ನಿರ್ಧಾರಗಳನ್ನ ಪ್ರಕಟಿಸಿದೆ. ಇವತ್ತು 8 ಗಂಟೆಗಳ ಕಾಲ ಬಿಲ್ ಬಗ್ಗೆ ಚರ್ಚೆ ಆಗುವ ಸಾಧ್ಯತೆ ಇದೆ. ಇನ್ನು ತೇಜಸ್ವಿ ಸೂರ್ಯ ಅವರಿಗೂ ಕೂಡ ಅವಕಾಶವನ್ನ ನೀಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಹೊಸ ಬಿಲ್ ನಲ್ಲಿ ಏನಿದೆ? ಹಾಗಾದ್ರೆ ಕರಡಿನಲ್ಲಿದೆ ಇನ್ನು ವಿಶೇಷ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪಿಸುವ ಪ್ರಸ್ತಾಪ, ಹಾಗೆ ಇಡೀ ದೇಶದಾದ್ಯಂತ ತ್ವರಿತ ವಿಚಾರಣೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆಯನ್ನ ಮಾಡಲಾಗುತ್ತೆ. ಪೇಪರ್ ಲೀಕ್ ಕೇಸ್ ತನಿಖೆ ಮತ್ತು ವಿಚಾರಣೆ ವರ್ಷಗಟ್ಟಲೆ ಎಳೆಯದಂತೆ ತಡೆಯಲು ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಹಾಗೆ ಆರೋಪಿಗಳಿಗೆ ನಿಗದಿತ ಟೈಮ್ನಲ್ಲಿ ಕಠಿಣ ಶಿಕ್ಷೆ ಖಚಿತಪಡಿಸಲು ಕಾಲಮಿತಿಯನ್ನ ವಿಧಿಸುವುದು. ಹೆಚ್ಚುವರಿ ಕಠಿಣ ಶಿಕ್ಷೆಯ ಬಗ್ಗೆ ಹೊಸ ಬಿಲ್ನಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ. ಇನ್ನು 2024ರ ಸಾರ್ವಜನಿಕ ಪರೀಕ್ಷೆಗಳ ತಡೆ ಕಾಯ್ದೆಗಿಂತಲೂ ಕೂಡ ಹೆಚ್ಚು ಕಠಿಣ ಶಿಕ್ಷೆಯನ್ನ ನೀಡಲಾಗುತ್ತೆ. ಆರೋಪಿಗಳಿಗೆ 10 ವರ್ಷ ಜೈಲು, 10 ಕೋಟಿ ರೂಪಾಯಿ ದಂಡವನ್ನ ವಿಧಿಸಲಾಗಿದೆ. ಇನ್ನು ತದನಂತರ ಪೇಪರ್ ಲೀಕ್ ನಲ್ಲಿ ಭಾಗಿಯಾಗುವ ಕೋಚಿಂಗ್ ಸೆಂಟರ್ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಹಾಗೆ ಖಾಸಗಿ ಏಜೆನ್ಸಿ ಅಥವಾ ಪರೀಕ್ಷಾ ಮಂಡಳಿ ಉನ್ನತ ಅಧಿಕಾರಿಗಳ ಆಸ್ತಿಯನ್ನ ಮುಟ್ಟುಗೋಲು ಮಾಡ್ತಾರೆ. ಅಂತಹ ಸಂಸ್ಥೆಗಳನ್ನ ಬ್ಲಾಕ್ ಲಿಸ್ಟ್ಗೆ ಸೇರಿಸುವ ನಿಯಮಗಳು ಮತ್ತಷ್ಟು ಇಲ್ಲಿ ಬಿಗಿಯಾಗುತ್ತೆ. ಈ ಕಾಯ್ದೆಯಡಿ ದಾಖಲಾಗುವ ಎಲ್ಲಾ ಕೇಸ್ಗಳು ಜಾಮೀನು ರಹಿತ ಅಪರಾಧ ಅಂತ ಹೇಳಲಾಗುತ್ತೆ. ಇನ್ನು ಒಂದ್ ಕಡೆ ಈಗಾಗಲೇ ಲೋಕಸಭೆಯಲ್ಲಿ ಇಂದು ಪೇಪರ್ ಲೀಕ್ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ.